ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಅಲ್ಲಿ ಸಮಾವೇಶಗಳು ಸರ್, ವಿಜಯಪುರದಿಂದ ಮುಂದೆ ಹೋಗ್ತದೆ. ಇದು ವಿಜಯಪುರದಿಂದ ಮುಂದೆ ಬೆಳ್ಕೊಡ್ತಾ ಇದೀವಿ. ನೇರವಾಗಿ ಬಸವನ ಬಾಗೇವಾಡಿ, ತಾಳಿಕೋಟಿ, ಆಮೇಲೆ ಹುಣಸಗಿಗೋ ಆ ಟೈಪ್ ಅದನ್ನು ಸ್ಟೆಪ್ ಬೈ ಸ್ಟೆಪ್ ತಾಲೂಕದಿಂದ ಈ ಮಾರ್ಗವಾಗಿ ಬಾಗೇವಾಡಿ ರಥ ಒಂದೇ ಇರುತ್ತೆ ಸರ್. ಈಗ ರಥ ಏನಂದ್ರೆ ರಥ ಒಂದು ಶಿವಾಲಾಲ್ ಹೆಸರಲ್ಲಿ ಒಂದು ರಥ ಇರುತ್ತೆ. ಅದರ ಜೊತೆಗೆ ಓಸಿಪಾಡಿ ಅನ್ನೋದು ಒಂದು ಸಮಾಜದ ಚಳವಳಿ. ಓಸೇನಾ ಅನ್ನೋದು ಒಂದು ಸಮಾಜದ ಚಳವಳಿ. ಅದು ಸುಮಾರು 25 ವರ್ಷಗಳ ಹಿಂದೆ ಅದು ನಮ್ಮದೊಂದು ದೇಶದಲ್ಲಿ ಸದೃಢ ಸಂಘಟನೆ ಮಾಡಬೇಕು. ಸಮಾಜವನ್ನು ಎಲ್ಲಿ ಅನ್ಯಾಯಕ್ಕೊಳಗಾಗ್ತದ, ಎಲ್ಲಿ ನಮ್ಮ ಸಮಾಜದ ಹಿಂದುಳಿದದ ಅದನ್ನು ಮೇಲೆತ್ತಬೇಕು, ನಮ್ಮ ಏನು ಸಂಸ್ಕೃತಿ ಅದ ಅದನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅಂತೇಳಿ ನಾಯಕ ಕಾಶಿನಾಥ್ ಅಂತೇಳಿ ಅದನ್ನು ಸ್ಥಾಪನೆ ಮಾಡಿದ್ರು. ಅವ್ರ ಉದ್ದೇಶ ಏನಾಗಿತ್ತು ಅಂದ್ರೆ ನಮ್ಮ ಸಮಾಜ ಇಷ್ಟ ಸದೃಢವಾಗಿ ಐತಿಹಾಸಿಕವಾಗಿದ್ರು ಕೂಡ ನಾವು ಇನ್ನ ಊರು ಬಿಟ್ಟು ಭಾಳ ದೂರ ಇದೀವಲ್ಲ, ನಾವು ತಾಂಡಗಳಲ್ಲೇ ವಾಸ ಇದೀವಿ, ಒಟ್ಟು ಒಳ್ಳೆನೇ ಹೋಗ್ತೀವಲ್ಲ, ಅದಕ್ಕೆ ನಮ್ಮ ಸಮಾಜವನ್ನು ನಾವು ಮುಂತರ್ಲಿಕ್ಕೆ ಏನು ಮಾಡ್ಬೋದು, ನಮ್ಮಿಂದ ಏನು ಕೆಲಸ ಆಗ್ಬೋದು ಅಂತೇಳಿ ಈ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಬೃಹತ್ವಾದ ಒಂದು ಸಂಘಟನೆಯನ್ನು ಅವರು ಅದಕ್ಕೆ ಸ್ಥಾಪನೆ ಮಾಡಿದ್ದಾರೆ. ಅದರ ಮುಖಾಂತರ ಇವಾಗ ಪೂರ್ಣಾವಧಿಯಾಗಿ ಸುಮಾರು 5-6 ಜನ ಮದುವೆ ಆಗದೇ ಪೂರ್ಣಾವಧಿ ಕೆಲಸ ಮಾಡ್ತಾ ನಮ್ಮ ಸಮಾಜವನ್ನು ಜಾಗೃತಗೊಳಿಸ್ತಾ ಅದರ ನಮ್ಮ ನಾವು ಮರೀತಿರುವಂಥ ಪದ್ಧತಿಗಳನ್ನು ಅವೆಲ್ಲ ಮಾಡ್ತಾ ನಮ್ಮ ಸಮಾಜದಲ್ಲಿ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಲಿಕ್ಕೆ ಇದು ಸಂಘಟನೆ ಮಾಡ್ತಾ ಇದ್ದಾರೆ. ಇದೇ ಉದ್ದೇಶ ಇಟ್ಕೊಂಡು ಇವಾಗ 4ನೇ ತಾರೀಕಿಂದ ಬೀದರ್ನಿಂದ ಬೆಂಗಳೂರವರೆಗೆ ಅದೊಂದು ಮಾರ್ಕ್ ಹಾಕಿದ್ದಾರೆ. ಯಾವ ರೀತಿ ಹೋಗ್ಬೇಕು, ಎಲ್ಲಿ ಹಾಲ್ಟ್ ಆಗಬೇಕು, ಎಲ್ಲಿ ಮಾರ್ಕ್ ಮಾಡಬೇಕು, ನಮ್ಮ ಅದೇ ಒಂದು ಇದೆ. ಅದಕ್ಕೊಂದು ಮಾರ್ಕ್ ಪಾಸ್ಟ್ ಜನ ಇದ್ದಾರೆ. ಅದಕ್ಕೆ ಆದಂಥ ಸಾಂಸ್ಕೃತಿಕ ಎಲ್ಲ ವಿಭಾಗಗಳದಾವ, ಒಂದು 7-8 ವಿಭಾಗಗಳದಾವ. ಅದರಲ್ಲಿ ಅವೆಲ್ಲ ಅದ್ರ ಮುಖಾಂತರ ಬರ್ತಾ ಇರ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾ ಅದು ನಮ್ಮ ಏನು ಸಮಾಜದ ಅನೇಕ ಪದ್ಧತಿಗಳನ್ನು ಯಾಕೆ ಆಗಬಾರ್ದು ಅನ್ನೋದು ಅವೆಲ್ಲ ಕಾರ್ಯಕ್ರಮಗಳು ಮಾಡ್ತಾ ಬರ್ತಿರ್ತಾರೆ. ಅವ್ರು ಗಾಡಿಯಲ್ಲೇ ಬಂದು ಕೂಡ ಎಲ್ಲಿ ಸ್ವಾಗತ ಮಾಡ್ತೀವಿ, ಎಲ್ಲಿ ನಗರ ಬರುತ್ತೆ ಆ ನಗರದಲ್ಲಿ ಅದನ್ನು ಜನ ಹೇಳೋದು ಅದನ್ನು ನಡೆಯುತ್ತಾರೆ. ಅದು ಜನ ಜಾಗೃತಿ ಮಾಡುವಂಥ ಅಭಿಯಾನ ಇರ್ತಾರೆ. ಅದರ ಮುಖಾಂತರ ಅದು ಮುಂದೆ ಅದು ಮತ್ತೆ ಬೇರೆ ಜಿಲ್ಲೆಗೆ, ಬೇರೆ ತಾಲೂಕಿಗೆ ಹೋಗ್ತಾ ಇದು 10ನೇ ತಾರೀಕು ಬೆಂಗಳೂರಲ್ಲಿ ಹೋಗಿ ಫ್ರೀಡಮ್ ಪಾರ್ಕಲ್ಲಿ ಒಂದು ಜನಜಾಗೃತಿ ಅಭಿಯಾನ ಒಂದು ಬೃಹತ್ ಸಮಾವೇಶ ನಡೆಯುತ್ತೆ. ಅದಕ್ಕೆಲ್ಲ ನಮ್ಮ ಜಿಲ್ಲೆ ನಮ್ಮ ತಾಂಡ ಕರಬರಿ, ನಾಯಕ ಡಾವ್ ಕರಬರಿಗಳಾಗಿರ್ಬೋದು, ಇದು ಎಲ್ಲ ನಮ್ಮ ರಥಯಾತ್ರೆ, ನಮಗೆ ಜಾಗೃತಿ ಮಾಡ್ಕೊಳ್ಳುವಂಥ ಯಾತ್ರೆ ಆಗಿರೋದ್ರಿಂದ ನಾವೆಲ್ಲರೂ ನಮ್ಮದೇ ಕಾರ್ಯಕ್ರಮ, ನಮ್ಮ ಸೇವಾದಾರರು ಹಾಕಿಕೊಟ್ಟ ಮಾರ್ಗವನ್ನು ಇವತ್ತು ಘೋಷಣೆ ಮಾಡ್ತಾ ಇದೆ. ಅದರಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕು, ನಮ್ಮ ಸಮಾಜವನ್ನು ಜಾಗೃತಿಗೊಳಿಸಬೇಕು, ನಮ್ಮಲ್ಲಿ ಇರುವಂಥ ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸ್ಬೇಕಂತೇಳಿ ನಾವೆಲ್ಲರೂ ಕೈ ಜೋಡಿಸಿ ಇಲ್ಲಿಂದ ಯಾರ್ಯಾರು ಹೋಗ್ಬೇಕನ್ನೋರಿಗೆ ನಿಮಗೆಲ್ಲ ಗಾಡಿ ವ್ಯವಸ್ಥೆ ಇರುತ್ತೆ, ಊಟದ ವ್ಯವಸ್ಥೆ ಇರುತ್ತೆ, ನಿಮಗೆಲ್ಲ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತಿರ್ತಾರೆ, ಆರೋಗ್ಯದ ವ್ಯವಸ್ಥೆ ಇರುತ್ತೆ. ತಾವೆಲ್ಲರೂ ಈ ರಥಯಾತ್ರೆಯಲ್ಲಿ ಪಾಲ್ಗೊಳ್ಬೇಕು. ಯಾಕಂದ್ರೆ ಇವತ್ತು ಎಲ್ಲ ಸಮಾಜಗಳಲ್ಲಿ ಸಂಘಟನೆ ಇರುವಂತೆ ನಮ್ಮ ಸಮಾಜದಲ್ಲಿ ಸಂಘಟನೆ ಪದ್ಧತಿ ಇರೋದ್ರಿಂದ ಈ ಒಂದು ರಾಷ್ಟ್ರೀಯ ಮಟ್ಟದ ಸಂಘಟನೆ ಆಗೋದ್ರಿಂದ ಇದಕ್ಕೆಲ್ಲರೂ ನಾವು ಕೈ ಜೋಡಿಸಿ ಇದಕ್ಕೆ ಸೆಕ್ಷನ್ ತುಂಬಿ ಈ ರಥಯಾತ್ರೆ ಸೇವಾ ಯಾತ್ರೆ ಇದೆ, ಪ್ರಯತ್ನ ಯಾತ್ರೆಯನ್ನು ನಾವೆಲ್ಲರೂ ಯಶಸ್ವಿಗೊಳಿಸ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಕೇಳ್ಬೋದು. ಅದು ಚೌಕ್ ಇದೆ ಅಲ್ರಿ, ಜವಾಹರ್ಲಾಲ್ ಚೌಕ್ ಅಂತಿದೆ, ಅಲ್ಲಿ ಒಂದು ಅಲ್ಲಾಪುರ ಕಾಂಡಿಯಲ್ಲಿ ಅಲ್ಲಿ ಒಂದು ಭವ್ಯ ಒಂದು ಸಭೆ ಇರುತ್ತೆ. ಅಲ್ಲಿ ಒಂದು ಅದು ಮುಗಿದ ನಂತರ ಯಾತ್ರೆ ಇರುತ್ತೆ ಅಷ್ಟೇ. ಯಾತ್ರೆ ಇತ್ತೀಚೆಗಾಗಿ ನಿಮ್ಮ ಸಮಾಜದಲ್ಲಿ ಯುವಕರು ದಾರಿ ತಪ್ತಾ ಇದ್ದಾರೆ. ನೀವು ನೋಡ್ತಾ ಇದ್ರಿ, ಹಿಂದೆ ಕೂಡ ತಿಂಗಳಿಂದ ನೋಡ್ತಾ ಇದ್ರಿ, ನೋಡಲು ಬಂದು ಸಂಸ್ಕೃತಿ, ಆಮೇಲೆ ಕಾರ್ಯಕ್ರಮಗಳಲ್ಲಿ ಒಂದು ದೊಡ್ಡ ಡಾನ್ಗಳು ಫೋಟೋ ಹಾಕೊಂಡು ಕುಡಿತಕ್ಕಂಥದ್ದು, ಇದು ಸಂಸ್ಕೃತಿ ಎಲ್ಲಿಂದ ಬೆಳೀಲಿಕ್ಕದ? ಮತ್ತು ಇದ್ರ ಬಗ್ಗೆ ನೀವು ಏನಾದರೂ ಗಮನ ತಗೊಂಡಿರೋ ಅಥವಾ ನಿಮ್ಮ ಗಮನಕ್ಕೆ ಬಂದಿದೆಯೋ ಅಥವಾ ಇಲ್ಲವೋ? ಏನು ಹೆಜ್ಜೆ ಇಟ್ಟಿದ್ದೀರಿ, ಏನು ಮೆಸೇಜ್ ಕೊಡ್ತಾ ಇದ್ರಿ? ನಿಮ್ಮ ಯುವಕರು ಪರಿಸ್ಥಿತಿ ಹೆಂಗಾಗಿದೆ ನೋಡಿ ಸರ್. ಸಮಾಜದಲ್ಲಿ ಅನಕ್ಷರತೆ ಶಿಕ್ಷಣದ ಕೊರತೆ ಯಾಕೆ ರೀತಿ ಆಗ್ತದೆ? ಇವಾಗ ನಮ್ಮ ಸಮಾಜದಲ್ಲಿ ದುಡಿಯೋಕೆ ಹೋಗ್ತಾರೆ, ಒಳ್ಳೆ ಹೋಗ್ಬಿಡ್ತಾರೆ, ತಮ್ಮ ಮಕ್ಕಳನ್ನು ಸ್ಕೂಲಿಗೂ ಹೋಗಲ್ಲ. ಅವರು ಸ್ಕೂಲಿನಿಂದ 7ನೇ 8ನೇ ಕ್ಲಾಸಿಗೆ ಬಿಡ್ತಾರೆ. ಅವರು ಬೇರೆ ಎಂಥ ಹವ್ಯಾಸಗಳನ್ನು ಬೆಳೆಸ್ತಾ ಬೇರೆ ಜನರ ಸವಾಸದಿಂದ ಇರುತ್ತಾ ಆಗ್ತಿರೋದು. ಈ ಸಂಘಟನೆಯನ್ನು ಮೂಢನಂಬಿಕೆ ಅಂತ ಹೇಳ್ತಾ ಇದ್ದೀವಲ್ಲ, ಅವರೆಲ್ಲ ಶಿಕ್ಷಣ ಪಡೆದಿದ್ರೆ ಈ ರೀತಿ ಬೇರೆ ದಾರಿ ತಪ್ಪಲಿಕ್ಕೆ ಸಾಧ್ಯ ಇರುತ್ತೆ. ಅದಕ್ಕೆ ಈ ಸಂಘಟನೆಯ ಮೂಲ ಉದ್ದೇಶ ಏನು? ಮೂಢನಂಬಿಕೆ ಬರ್ತದೆ ಅನ್ನೋದು, ಶಿಕ್ಷಿತರಾಗಿ ಮಾಡುವಂಥದ್ದು, ಸಂಘಟಿತರಾಗಿ ಮಾಡುವಂಥದ್ದು, ಆಮೇಲೆ ಸಮಾಜವನ್ನು ಜಾಗೃತಿ ಮಾಡುವಂಥದ್ದು.
ಈ ಸಂಘಟನೆ ಉದ್ದೇಶವಾಗಿರೋದ್ರಿಂದ ಈ ಸಂಘಟನೆಯಲ್ಲಿ ನಮ್ಮೆಲ್ಲ ತಾಂಡಾದಲ್ಲಿ ಬೆಳೆದು ಬಿಟ್ರೆ ಇವಾಗ ಘಟನೆಗಳು ಆಗಂಗಿಲ್ಲ. ಇಂಥ ಮಕ್ಕಳು ನಮ್ಮ ಯಾವ ಮಕ್ಕಳು ಒಳ್ಳೆ ಅಧಿಕಾರಿಗಳು ಆಗ್ತಾರೆ, ಒಳ್ಳೆ ವ್ಯಾಪಾರಸ್ಥರು ಆಗ್ತಾರೆ, ಒಳ್ಳೆ ಉದ್ಯಮಿಗಳಾಗ್ತಾರೆ. ವಿನ ಯಾವುದೋ ಬಂದೂಕು ಸಂಸ್ಕೃತಿಯಲ್ಲಿ ಅಥವಾ ಬೇರೆ ಯಾವುದೋ ಗುಂಡ ಸಂಸ್ಕೃತಿಯಲ್ಲಿ ನಮ್ಮ ಮಕ್ಕಳು ಹೋಗಂಗಿಲ್ಲ ಅಂತೇಳಿ ನಾನು ಹೇಳಿ ಭಾವಿಸ್ತೀನಿ ಸರ್. ರಾಜಕೀಯ, ಆರ್ಥಿಕ, ಶೈಕ್ಷಣಿಕವಾಗಿ ಯಾವುದೇ ಸ್ಥಾನಮಾನದಿಂದ ಹಿಂದುಳಿದಿದ್ದಂಥ ಅವುಗಳನ್ನು ನಾವು ಒಂದು ಒಗ್ಗಟ್ಟಿನ ಗಟ್ಟಿನಲ್ಲಿ ಬೀದರ್ದಿಂದ ಬೆಂಗಳೂರಿಗೆ ರಥಯಾತ್ರೆಯನ್ನು ಇದು ಎಲ್ಲ ನಮ್ಮ ಸಮುದಾಯದ ಎಷ್ಟು ಜನರು ಇದರ ಜೊತೆ ತನುಮನದಿಂದ ಸಹಾಯ ಹಸ್ತ ಎಲ್ಲನೂ ಮಾಡಿ ನಾವು ಜನಜಾಗೃತಿಯನ್ನು ಇದರ ಕುರಿತು ಎಲ್ಲ ಅರಿವು ಆಯಿತು. ನಿಮ್ಮ ಪ್ರಶ್ನೆ ಹೇಳಿದ್ದಕ್ಕಂಥ ಎಲ್ಲದಕ್ಕೂ ಉತ್ತರ ಇದರ ಮೂಲಕವಾಗಿ ನಾವು ಜನಜಾಗೃತಿಯನ್ನು ಮಾಡಬೇಕಂತ ಹೇಳಿ ಈ ಮೂಲಕ ನಾವು ಅಂದುಕೊಂಡಿದ್ದೀವಿ. ಪ್ರಮುಖ ಗೋರ ಅಂದರೆ ಏನು? ಗೋರನ ಅಂದರೆ ಏನು? ಗೋರ್ ಅಂದ್ರೆ ಏನು ಗೊತ್ತಲ್ವಿ? ನಾವು ಮತ್ತೆ ಗೋರ್ ಅಂತ ನಮಗೆ ಗೋರ್ ಲಂಬಾಣಿ ಅದೇ ಒಂದು ಹೆಸರು, ಇನ್ನೊಂದು ಹೆಸರು ಇರುವಂಥದ್ದು ಗೋರ್ ಅಂತ ಹೇಳಿ. ಗೋರ್ ಮಾಟಿ, ಗೋರ್ ಅಂದರೆ ನಾವು ಗೋರ್, ನಮ್ಮ ಮೂಲ ಗೋರ್ ನಾವು. ಆಮೇಲೆ ಲಂಬಾಣಿ, ಬೈಜಾರ, ಚುಬಳ್ಳಿ ಅಂತ ಹೇಳ್ತಿರ್ತಾರೆ. ನಾವು ಆಡುವ ಭಾಷೆಯಲ್ಲಿ ನಾವು ಗೋರ್ ಅಂತ ಬರ್ತೀವಿ. ನಮ್ಮ ಹೆಸರು ನಾವು ಗೋರ್ ಸಮಾಜದವರು ಅಂತ ಹೇಳಿ. ಆ ಗೋರನ್ನೇ ಲಂಬಾಣಿ, ಬಂಜಾರ ಅಂತ ಹೇಳ್ತಾರೆ. ಮೂಲದಲ್ಲಿ ನಾವು ಗೋರ್, ಅದಕ್ಕೆ ನಾವು ಗೋರ್ ಹೆಸರಿಗೇನೆ ಹೆಚ್ಚಿ ಗೋರ್ ಮಾಟಿ ಅಂತ ಬಂದಿರೋದು ಕೂಡ ಪೂರೈಸುತ್ತೆ. ಅದಕ್ಕೆ ಆ ಹೆಸರಿಗೆ ಆ ಸಂಘಟನೆ ಇರೋದು ಗೋರ್ ಸೇನಾ ಅಂತ. ಲಂಬಾಣಿಗರ ಸೇನಾ, ಬಂಜಾರ ಸೇನಾ, ಎಲ್ಲ ಸಮುದಾಯಗಳು ಅಂದ್ರೆ ಅದು ಬಂದು ಅದ್ರಾಗೆ ಗೋರ್ದಾಗೆ ನಮ್ಮ ಬಂಜಾರ ಸಮಾಜ. ಇಡೀ ಜಗತ್ತಿನ ಒಂದೇ ಶಬ್ದ ಗೋರ್, ಬೇರೆ ಶಬ್ದ ಇಲ್ಲ. ಗೋರ ಜೊತೆಗೆ ಇನ್ನೂ ಹಲವು ವಿಚಾರ, ಬಂಜಾರ ಇದೆ, ಸುತಾಲಿ, ಅವು ಸುಮಾರು ಇದಾವೆ ಇದೆ ಜಗತ್ತಿನಲ್ಲಿ. ಅದರ ಬಗ್ಗೆ ಈಗ ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ ಅವರು ಕೂಡ ಕೆಲವು ವಿಚಾರಗಳನ್ನು ಮಾಧ್ಯಮದ ಮಿತ್ರರಿಗೆ ಮತ್ತೊಮ್ಮೆ ಆರ್ಥಿಕವಾದ ಸ್ವಾಗತ ಕೊಟ್ಟ ಆತ್ಮೀಯ ಬಂಧುಗಳೇ, ಗೋಸೇನಾ, ಗೋಸಿಂಪಡಿ ಇದೊಂದು ಬಂಜಾರ ಸಮಾಜದ ಸಾಂಸ್ಕೃತಿಕ ಒಂದು ಚಳುವಳಿಯಾಗಿ ಕಳೆದ 1.5 ದಶಕಗಳಿಂದ ರಾಷ್ಟ್ರಾದ್ಯಂತ ತನ್ನ ಕೆಲಸವನ್ನು ಸಮಾಜದ ಏಳಿಗೆಗಾಗಿ, ಸಮಾಜದ ಸಂಘಟನೆಗಾಗಿ, ಸಮಾಜದಲ್ಲಿರುವಂತಹ ಹಲವಾರು ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಒಂದು ರಾಷ್ಟ್ರವ್ಯಾಪಿಯಾಗಿ ತನ್ನ ಕಾರ್ಯವ್ಯಾಪ್ತಿಯನ್ನು ಪ್ರಕಟಿಸಿಕೊಂಡಿದೆ. ಮುಂದುವರೆದ ಭಾಗವಾಗಿ ಕರ್ನಾಟಕ ರಾಜ್ಯದ ರಾಜ್ಯ ಘಟಕ ರಾಜ್ಯಾಧ್ಯಕ್ಷರಂತಹ ಬಾಳಾಸಾಹೇಬ್ ದೇಗಾಂವ್ರ ನೇತೃತ್ವದಲ್ಲಿ ಈ ಬಾರಿ ಗೋರ್ ಬಂಜಾರ ಸಮುದಾಯದ ಹಕ್ಕು, ಪ್ರಗತಿ, ಪರಿವರ್ತನೆಗಾಗಿ ಜನಜಾಗೃತಿ ಸೇವಾ ರಥಯಾತ್ರೆಯನ್ನು ಹಮ್ಮಿಕೊಂಡಿದೆ. ಈಗಾಗಲೇ ನಮ್ಮ ಬಂಧುಗಳು ಆ ವಿಚಾರವಾಗಿ ನಮ್ಮ ಮುಂದೆ ವಿಚಾರ ಮಂಡಿಸಿರ್ಬೋದು. ಮತ್ತೊಮ್ಮೆ ನಾನು ಅದಕ್ಕೆ ಮತ್ತೆ ಪುನರಾವರ್ತಿ ಮಾಡಕ್ಕೆ ಹೋಗೋದಿಲ್ಲ. ಒಟ್ಟಾರೆ ಈ ಸೇವಾ ಯಾತ್ರೆಯ ಮೂಲ ಉದ್ದೇಶ ಸಮಾಜವನ್ನು ಸಂಘಟಿಸಿ, ಏಕತ್ರಿತಗೊಳಿಸಿ, ಸಮಾಜದಲ್ಲಿ ಇರುವಂತಹ ಹಲವಾರು ಸಮಸ್ಯೆಗಳಿಗೆ ಉತ್ತರ ಕಂಡುಕೊಂಡು ಸಮಾಜದ ಯುವಕರಿಗೆ ಸಾಮಾಜಿಕ ಸಂಘಟನೆಯ ಕೆಲಸ ಕಾರ್ಯಗಳಲ್ಲಿ ತೊಡಗಿಸುವಂತೆ ಪ್ರೇರೇಪಣೆ ನೀಡುವುದೇ ಪ್ರಮುಖವಾದ ಉದ್ದೇಶ ಆಗಿದೆ. ತಮಗೆಲ್ಲ ತಿಳಿದಂತೆ ಬಂಜಾರ ಸಮಾಜ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಮತ್ತು ಗುಜರಾತ್ನಿಂದ ಆಸಾಂವರೆಗೂ ಏಕಬೋಲಿ, ಏಕ ಭಾಷಾ, ಏಕ ವೇಷ ಇರುವಂತಹ ಅತ್ಯಂತ ವಿಶಿಷ್ಟವಾದ ಸಂಸ್ಕೃತಂತಹ ಯಾವುದಾದ್ರೂ ಸಮಾಜದಲ್ಲೂ ಬಂಜಾರ ಸಮಾಜ ಅಂತ ತಮಗೆಲ್ಲರೂ ತಿಳಿದ ವಿಷಯ. ಇಷ್ಟೆಲ್ಲ ಏಕತಾನತೆಯನ್ನು ಹೊಂದಿದ್ದರೂ ಕೂಡ ನಮ್ಮನ್ನ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಪಕ್ಷಗಳು ತಮಗೆ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಂಡಿವೆಯೇ ವಿನಃ ಸಮಾಜಕ್ಕೆ ಸೂಕ್ತವಾದಂತಹ ಸ್ಥಾನಮಾನವಾಗಲಿ ಗೌರವವಾಗಲಿ ಕೊಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಕೂಡ ಜನರಿಗೆ ತಿಳಿಸುವಂತಹ ಒಂದು ಕಾರ್ಯಕ್ರಮ ಕೂಡ ಈ ಒಂದು ಸೇವಾಯಾತ್ರೆಯಲ್ಲಿ ಜರುಗ್ತಾ ಇದೆ. ಇದರ ಮುಖೇನ ನಮ್ಮ ಹಕ್ಕು, ನಮ್ಮ ಮಾನ, ನಮ್ಮ ಗೌರವ, ಸನ್ಮಾನವನ್ನು ಪಡೆದುಕೊಳ್ಳೋದೇ ವಿನಃ ಬೇರೆ ಯಾರ ವಿರುದ್ಧವೂ ಅಲ್ಲ. ಈಗಾಗಲೇ ಸಮಾಜದ ಮೇಲೆ ಗಂಭೀರವಾದ ಸಮಸ್ಯೆ, ಈ ಒಳ ಮೀಸಲಾತಿಯ ಒಂದು ಪೆಟ್ಟು ಕೂಡ ಬೀಳ್ತಾ ಇದೆ. ಈ ವಿಷಯ ಕೂಡ ಜನರಲ್ಲಿ ಮನೆ ಮನೆಗೂ ಮನಮನಕ್ಕೆ ತಲುಪಿಸಿ ಆಗಬಹುದ ಸಂಬೋಧೀಯ
ಅನಾಹುತಗಳನ್ನು ಜನರಿಗೆ ತಿಳಿಸಿ ಹೋರಾಟಕ್ಕೆ ಅಣಿ ಮಾಡೋದು ಕೂಡ ಈ ಜನಜಾಗೃತಿ ಸೇವಾ ರಥಯಾತ್ರೆಯ ಪ್ರಮುಖ ಉದ್ದೇಶ ಆಗಿದೆ. ಜೊತೆಯಾಗಿ ಶಿಕ್ಷಣದ ಒಂದು ಪ್ರಾಮುಖ್ಯತೆಯನ್ನು ತಿಳಿಸೋದು, ಸಮಾಜದ ಹಲವಾರು ಮೂಢನಂಬಿಕೆಗಳನ್ನು ಮೌಢ್ಯಗಳನ್ನು ಅದರ ಬಗ್ಗೆ ಹೆಚ್ಚಿನ ಜ್ಞಾನ ಮಾಹಿತಿಯನ್ನು ಕೊಟ್ಟು ವೈಜ್ಞಾನಿಕ ತಳಹದಿಯಲ್ಲಿ ಸಮಾಜ ತರೋದು ಕೂಡ ಈ ಒಂದು ಜಾಗೃತಿ ಸೇವಾ ರಥಯಾತ್ರೆಯ ಮುಂದುವರೆದ ಭಾಗ. ಆ ನಿಟ್ಟಿನಲ್ಲಿ ನಾಳೆ 4ನೇ ತಾರೀಕು ಕರ್ನಾಟಕದ ಉತ್ತರ ಭಾಗವಂತಹ ಬೀದರಿಂದ ರಥಯಾತ್ರೆ ಆರಂಭವಾಗಿ ಹತ್ತತ್ರ ಸುಮಾರು 1300 ಕಿಲೋಮೀಟರ್ ಇರುತ್ತದೆ ರಥಯಾತ್ರೆ ಹೊರಡುತ್ತದೆ. ಬೀದರ್ನಿಂದ ಆರಂಭವಂತಹ ರಥಯಾತ್ರೆಯಲ್ಲಿ ಸುಮಾರು ಒಂದು 100 ಕ್ರೂಸರ್ ವಾಹನಗಳು ರಥಯಾತ್ರೆ ಜೊತೆಗಿರ್ತದೆ. 1500 2,000 ಜನ ನಮ್ಮ ಗೋರ್ ಸೇನೆಯ ಯುವ ಪಡೆ ಕಾರ್ಯಕರ್ತರು ಕೂಡ ಆ ಒಂದು ರಥಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಸುಮಾರು 7ರಿಂದ 8 ದಿನಗಳವರೆಗೆ ಈ ರಥಯಾತ್ರೆ ಸತತವಾಗಿ ಬೀದರಿಯಿಂದ ಪ್ರಾರಂಭಗೊಂಡು ಬೆಂಗಳೂರಲ್ಲಿ ಬೃಹತ್ ಪ್ರತಿಭಟನಾ ಒಂದು ಬಹಿರಂಗ ಸಭೆಯಾಗಿ ಮುಕ್ತಾಯಗೊಳ್ತದೆ. ಅದರ ಮಧ್ಯದಲ್ಲಿ ನಮ್ಮ ವಿಜಯಪುರ ಜಿಲ್ಲೆಗೆ 5ನೇ ತಾರೀಕು ಸಾಯಂಕಾಲ ಸಿಂದಗಿ ತಾಲೂಕಿನ ಮುಖಾಂತರ ಪ್ರವೇಶ ಪಡೆದು ಅದೇ ದಿನ ಸಾಯಂಕಾಲ ದೇವರಿಪ್ಪರಿಗೆಯಲ್ಲಿ ಒಂದು ಜನಜಾಗೃತಿ ಸಭೆ ಇರ್ತದೆ ಮತ್ತು ಅಲ್ಲಿ ವಾಸ್ತವ್ಯ ಮಾಡ್ತದೆ. ಅದರ ಮಾರನೇ ದಿನ 6ನೇ ತಾರೀಕಿಗೆ ವಿಜಯಪುರ ನಗರವನ್ನು ನಮ್ಮ ಸಿಂದಗಿ ನಾಕ ಅಲ್ಲಾಪುರ ತಂಡದಂತಹ ಶಿವಾಲ ಸರ್ಕಲಿಂದ ಅದಕ್ಕೆ ಬರಮಾಡಿಕೊಂಡು ಅಲ್ಲಿಂದ ನಮ್ಮ ಹಾಮುಲಾಲ್ ದೇವಸ್ಥಾನ ಸೊಲ್ಲಾಪುರ, ನಂತರ ಬಂಜಾರ ಸರ್ಕಲ್, ಅಲ್ಲಿಂದ ಹಾದು ಅಂಬೇಡ್ಕರ್ ಸರ್ಕಲ್ ಬಂದು ಸಣ್ಣ ಸಭೆಯಾಗಿ ಆ ರಥಯಾತ್ರೆ ಪರಿವರ್ತನೆ ಆಗ್ತದೆ. ನಂತರ ಇಲ್ಲಿಂದ ಮನುಗುಳಿ ಮುಖಾಂತರ ತಾಳಿಕೋಟೆಯಿಂದ ಯಾದಗಿರಿ ಜಿಲ್ಲೆಗೆ ನಿರ್ಗಮನ ಆಗ್ತದೆ. ಇಷ್ಟು ಮಾಹಿತಿಯನ್ನು ತಮ್ಮ ಮುಖೇನ ಜಿಲ್ಲೆಯಲ್ಲಿರುವಂತಹ ಬಹುಸಂಖ್ಯಾತ ಬಂಜಾರಗಳಿಗೆ ತಲುಪಲಿ ಅಂತ ಒಂದು ಸದಭಿಲಾಷೆಯನ್ನು ಮತ್ತು ಒಂದು ವಿಶ್ವಾಸವನ್ನು ತಮ್ಮಲ್ಲಿ ಇಟ್ಕೊಂಡಿದ್ದೇವೆ. ದಯವಿಟ್ಟು ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಒಂದು ಸವಿನಯ ಪ್ರಾರ್ಥನೆ, ಈ ಒಂದು ವಿಚಾರ ಎಲ್ಲರಿಗೂ ತಲುಪಿಸುವ ನಿಟ್ಟಿನಲ್ಲಿ ತಾವುಗಳು ಸಮಾಜಕ್ಕೆ ಸಹಕಾರಿಯಾಗ್ತೀರಿ ಮತ್ತು ಯಾವುದಾದ್ರು ಸಲಹೆಗಳಿಂದ ಕೂಡ ನಾವು ಸಂಪೂರ್ಣ ಬಿಚ್ಚ ಮನಸ್ಸಿಂದ ಸ್ವಾಗತ ಕೂಡ ಮಾಡ್ತೇವೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮಕ್ಕೆ ನಮಸ್ಕಾರ. ಜೈ ಶಿವಾಲ. ವಚನಗಳಾಗಲಿ ಸೇವಲಾದ ನುಡಿಗಳನ್ನಾಗಲಿ ಯಾಕೆ ಪ್ರಚಾರ ಮಾಡೋದು? ಆಗಲೇ ಈ ನಿಟ್ಟಿನಲ್ಲಿ ಕಳೆದ 1.5-2 ತಿಂಗಳಿಂದ ಸಂತ ಸೇವಾಲಾದ ಮಾಲಾ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡು ಸಂತ ಸೇವಾಲಾದ ಮಾಲಾ ಅಭಿಯಾನದ ಒಂದು ಕಾರ್ಯಕ್ರಮಗಳು 1.5-2 ತಿಂಗಳವರೆಗೂ ಸತತವಾಗಿ ಅವರ ಸಂಪೂರ್ಣವನ್ನು ಅವರು ಮಾಡಿದಂತಹ ಪ್ರತಿಯೊಂದು ಕಾರ್ಯಚಟುವಟಿಕೆ ಸಮಾಜದಂತಹ ಪ್ರತಿಯೊಬ್ಬ ಯುವಕರಿಂದ ಅವರಿಗೆ ಮಾಲೆಯನ್ನು ಧರಿಸಕ್ಕಾಗಿ ಸಂಪೂರ್ಣ ಸೇವಾ ವೃತ್ತವನ್ನು ಮಾಡಿಸಕ್ಕಾಗಿ 21ರಿಂದ ಶುರುವಂತಹ ಉದಾಹರಣೆ ಸರಿಯಾಗಿ ತಿಳುವಳಿಕೆ ಕೊಡ್ಲಿಕ್ಕತ್ತಾರ. ಸಮಾಜ ಧರ್ಮದ ಬಗ್ಗೆ ಸಾಕಷ್ಟು ನಮ್ಮ ಯುವಕರಾಗಲಿ ನಮ್ಮ ಹಿರಿಯರಾಗಲಿ ದುಡಿಲಿಕ್ಕತ್ತಾರ. ಇದು ಹೊರಗೆ ತಿಳಿಬೇಕಂತಂದ್ರೆ ನಿಮ್ಮ ಜನಕ್ಕೆ ಅಂದ್ರೆ ಎಲ್ಲರಿಗೂ ತಿಳಿಬೇಕಂದ್ರೆ ಇಂಥ ಕಾರ್ಯಕ್ರಮಗಳು ಹೊರಗೆ ಬರಬೇಕು. ವಿಚಾರವಂತ ಕಾರ್ಯಕ್ರಮಗಳು ಕೇವಲ ನಾವು ಕೆಲವೊಂದಿಗೆ ಮಾಡ್ತಾರೆ, ಅದ್ರ ಬಗ್ಗೆ ನಾನು ಹೇಳಲ್ಲ. ಭಕ್ತಿ ಮತ್ತು ಭಜನಾ ಸಾಂಪ್ರದಾಯಿಕ ಏನು ಅದಾವಲ್ಲ ಹಿಂದಿನ ಕಾಲದ್ದು ಅವೆಲ್ಲ ನಾವು ತೋರಿಸ್ಕೋಬೇಕಾಗ್ಯದ. ಈ ಸಂಘಟನೆಯಿಂದ ಅದನ್ನು ಮುಂದೆ ನಾವು ಅದನ್ನು ಜಾರಿ ಮಾಡ್ತೀವಿ ಅಂತೇಳಿ ಮಾಡ್ತಾರೆ ಅಂತೇಳಿ ನಾನು ಅನ್ಕೋತೀನಿ ಸರ್. ಅದು ಮಾಡ್ತೀವಿ ನಾವು. ಸಮಾಜದಗೋಸ್ಕರ ಒಂದು ಸಮುದಾಯದಗೋಸ್ಕರ ತನ್ನ ಪ್ರಾಣವನ್ನೇ ಹುಡುಕಾಗಿಟ್ಟಂಥವ್ರು. ಅವ್ರ ಬಗ್ಗೆ ಅವ್ರ ಹಿಸ್ಟರಿ ಬಗ್ಗೆ ಎಲ್ಲೂ ಗೊತ್ತಿಲ್ಲ ಸರ್. ಮಾಡಿದ್ದೀನಿ ನಾನು ಈ ವರ್ಷ ಸಾಹಿತಿಗಳು ಮೊದಲೇ ಮಾಡಬೇಕಾಗಿಲ್ಲ. ಇಲ್ಲ ಮಾಡಿದ್ದೀನಿ ಸರ್. ಸರ್ಕಾರ ಘೋಷಣೆ ಮಾಡೋಕ್ಕಿಂತ ಮುಂಚೆ 3 ವರ್ಷ ಮುಂಚಿತವಾಗಿ ನಾನು ಸೇವಾಲಾಲ್ ಪ್ರತಿನಿಧಿ ಶರಣ ಸಾಹಿತ್ಯ ಪರಿಷತ್ ಒಳಗೆ 25,000 ಪ್ರತಿನಿಧಿ ಸ್ಥಾಪನೆ ಮಾಡಿದ್ದೀನಿ. ಅದರ ಮುಖಾಂತರವಾಗಿ ನಾನು ಸೇವಾಲಾಲ್ರ ಏನದ ಅವ್ರ ಹಿನ್ನೆಲೆ ಏನದ ಅವ್ರು ಏನು ಮಾಡಿದಾರೆ, ನಮ್ಮ ಕೊಡುಗೆ ಏನು ಕೊಟ್ಟಿದ್ದಾರೆ ನಮ್ಮ ಸಮಾಜಕ್ಕೆ ಅನ್ನೋದ್ರ ಬಗ್ಗೆ ನಾನು ಅದನ್ನು ಉಪನ್ಯಾಸ ಕೂಡ ಮಾಡಿದ್ದೀನಿ. ಮೊನ್ನೆ 2 ದಿವಸದಿಂದ ಕೂಡ ಉಪನ್ಯಾಸ ಆಗ್ತಾ ಇದೆ ಸರ್. ಆದರೆ ಇನ್ನೂ ತಲುಪಬೇಕು, ನಮ್ಮ ಜನ ಸೇರೋದಿಲ್ಲ. ಅವ್ರು ಸೇರಿಸ್ಬೇಕಾದ್ರೆ ಏನು ಮಾಡ್ಬೇಕು ಅನ್ನೋದು ಇವತ್ತೇನು ಮಾಡ್ಲಿಕ್ಕೆ
ಈ ಚಾನಲ್ ಒಳಗೆ ಅದು ಬಂತಂದ್ರೆ ಮುಂದೆ ಜನ ಸುಧಾರಣೆ ಆಗ್ಬೋದು.